17 ವರ್ಷಗಳ ನಂತರ ಅವರು ಭಾರತಕ್ಕೆ ಬರ್ತಾ ಇರುವಂಥದ್ದು. ಭಾರತದಲ್ಲಿ ಈಗ ಆಲ್ರೆಡಿ ಬರ್ತಾ ಇದ್ದಾರೆ. ಸೊ ಸಾಕಷ್ಟು ವರ್ಷಗಳ ಕಳೆದಿದೆ. ಸೊ ಈಗಲೂ ಕೂಡ ಆ ಕಿಚ್ಚು ಭಾರತೀಯರಲ್ಲಿ ಆಗಿದೆ. ಯಾಕಂದರೆ 166ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಇದರಲ್ಲಿ ಸಾವು ಮಾತ್ರ ಅಲ್ಲ, 166 ಜನ ಸತ್ತಿದ್ರೆ ಎಷ್ಟು ಜನ, 300ಕ್ಕೆ ಮೇಲೆ ಜನಗಳು ದೇ ಹ್ಯಾವ್ ಲಾಸ್ಟ್ ದೇರ್ ಲಿಮ್ಸ್. ಕೈ ಕಾಲು ಹೋಗಿರೋರು ಎಷ್ಟೋ ಜನ ಇದ್ದಾರೆ. ಇಂಜುರಿ ಆಗಿರೋರು ಇನ್ನೂ ಎಷ್ಟೋ ವರ್ಷ ಹಾಸ್ಪಿಟಲಲ್ಲಿ ನಿಂತಿರೋರಿದ್ದಾರೆ. ಅದೆಲ್ಲ ಇದೆ. ಇಟ್ ಈಸ್ ನಾಟ್ ಕ್ಯಾಶುಯಾಲಿಟೀಸ್ ಅಲೋನ್. ನಾನು ನನ್ನ ಭಾವನೆಯಲ್ಲಿ ನಾನು ನೆನೆಸ್ಕೊಳ್ಳೋದು ಏನು ಅಂದರೆ, ಆ್ಯಸ್ ಎ ನೇಷನ್ನು ನಾವು ಯಾವಾಗಲೂ ಒಂದು ಇಂಡಿವಿಜುವಲ್ ಅಲ್ಲ ಬೇಕಾಗಿರೋದು. ಒಂದು ಆಕ್ಸಿಡೆಂಟ್ ಆಗುವಾಗ ಎಲ್ಲರೂ ತುಂಬ ಜನ ಸತ್ತು ಹೋಗ್ತಾರೆ. ಸಪೋಸ್ ದೇರ್ ಇಸ್ ಅ ಎರ್ತ್ಕ್ವೇಕ್, ತುಂಬ ಜನ ಸತ್ತು ಹೋಗ್ತೀವಿ. ಸೊ ದ್ಯಾಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಈ ಸಾವು ಪ್ರಕಾರ ಅಲ್ಲ ಅದು ನೋಡಬೇಕಾಗಿರೋದು. ನಾವು ನೋಡಬೇಕಾಗಿರೋದು ದೇಶದ ದೃಷ್ಟಿಯಿಂದ ನಮ್ಮ ದೇಶ ಅಂದರೆ ನಮಗೆ ಅಷ್ಟೊಂದು ಹೆಮ್ಮೆ ಇದೆಯಲ್ಲ, ಅದೇ ಥರ ಅವರ್ ನೇಷನ್. ಏನೇ ಆಗಲಿ ನಮಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ. ನಾವು ಜಗಳಾಡ್ತೀವಿ, ಎಲ್ಲ ಆಗಿದ್ದೀವಿ. ಬಟ್ ಆ್ಯಸ್ ಎ ನೇಷನ್ ನೇಷನ್ ಪ್ರೈಡ್ ಅಂದರೆ ನೀವು ಯಾವಾಗಲೂ ನೋಡಿರ್ಬೋದು, ಒಂದು ವಾರ್ ಬರುವಾಗ ನಾವೆಲ್ಲ ಮರೆತುಬಿಟ್ಟು ಒಂದು ಒಗ್ಗಟ್ಟಲ್ಲಿ ನಾವು ಸಪೋರ್ಟ್ ಕೊಡ್ತೀವಿ ಸೈನಿಕರಿಗೆ. ಸೊ ಆ ಸೈನಿಕರಿಗೆ ಸಿಕ್ಕಿರೋ ಸಪೋರ್ಟ್ ಇದೆಯಲ್ಲ, ಅದು ಅವರ ಹತ್ರ ಮಾತಾಡಬೇಕು, ಆವಾಗಲೇ ಗೊತ್ತಾಗೋದು. ವಿ ವಿಲ್ ಬಿ ಲುಕಿಂಗ್ ಫಾರ್ ಯು ಸರ್, ಹಂಗೆ ಹೇಳೋದು ವೆಟರನ್ಸ್ ಎಲ್ಲ. ವಿ ವಿಲ್ ಬಿ ಲುಕಿಂಗ್ ಫಾರ್ ಯು ಸರ್ ಫಾರ್ ಅವರ್ ಸಪೋರ್ಟ್ ಅಂತ ಹೇಳ್ತಾರೆ. ಸೊ ನಾನು ಇವಾಗ ಮಾತಾಡೋದು ಯಾರಾದರೂ ವೆಟರನ್ ಇದರಲ್ಲಿ ನೋಡುವಾಗ ದೇ ವಿಲ್ ಅಸೆಸ್ ದ್ಯಾಟ್. ಸೊ ಇಟ್ ಈಸ್ ಆ್ಯಕ್ಚುಲಿ ನಮ್ಮ ದೇಶದ ಮೇಲೆ ಮಾಡಿರೋ ದಾಳಿ. ನಾವು ಸತ್ತೋಗಿರುವುದು ಕರೆಕ್ಟ್, ದೇಶಕ್ಕಾಗಿ ಸಂದೀಪು ಹೋಗಿದ್ದಾರೆ, ಅದೇ ಥರ ತುಂಬ ವಿಕ್ಟಿಮ್ಸು ಆಗಿದ್ದಾರೆ. ಬಟ್ ಅದಕ್ಕಿಂತ ನಮ್ಮ ದೇಶದ ಮೇಲೆ ಮಾಡಿರೋ ದಾಳಿನ ಎಷ್ಟು ಇಫೆಕ್ಟಿವ್ ಆಗಿ ನಮ್ಮ ಸೈನಿಕರು, ಪೊಲೀಸ್ನವರು, ಈವನ್ ಸಿವಿಲಿಯನ್ಸ್, ರಿಪೋರ್ಟರ್ಸ್ ಅವರು ಕೂಡ ಹೊಡೆದಿದ್ದಾರೆ. ಸೊ ಆ ಥರ ಒಂದು ಸಂದರ್ಭ ಬರುವಾಗ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ. ಆ ಒಗ್ಗಟ್ಟು ಬರಬೇಕಾದ್ರೆ ಈ ಥರ ಘಟನೆಗಳು ಬರಬೇಕು ಅಂತ ಸುಮ್ಮನೆ ತಮಾಷೆಗೆ ಜನಗಳು ಹೇಳ್ತಾರೆ. ಬಟ್ ದಟ್ ಈಸ್ ಟ್ರೂ.